ಟು ಕುಟುಂಬಕ್ಕೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಈ ಭಾನುವಾರ ನಾನು ಲೈವ್ ಬರದೇ ಇರೋದಕ್ಕೆ ಇದೇ ಕಾರಣ. ಏನಂತ ಹೇಳಿದ್ರೆ, ಇವತ್ತು ನಾನು ಮತ್ತು ಶಾರು ನಮ್ಮ ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬ ವಿಶೇಷವಾಗಿ ಶ್ರೀರಾಮನವಮಿಯನ್ನು ಮಾಡ್ತಾರೆ. ಅಂದರೆ ರಾಮನವಮಿ ಆದ 9ನೇ ದಿನಕ್ಕೆ ಇಲ್ಲಿ ಪರ ಅಂತ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾವ ಕಡೆ ಕೂಡ ಇಷ್ಟು ಜೋರಾಗಿ ಶ್ರೀರಾಮನವಮಿಯನ್ನು ಮಾಡಲ್ಲ ಅಂತ ಅಂದ್ಕೊಳ್ತೀನಿ, ಬಟ್ ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಕಳೆದ ವರ್ಷ ನನ್ನ ಹಬ್ಬದ ದಿನ ಬರೋದಕ್ಕಾಗಿರಲಿಲ್ಲ, ಅಂದರೆ ಮೆರವಣಿಗೆ ದಿನ ಬರೋದಕ್ಕಾಗಿರಲಿಲ್ಲ. ಅದ್ರ ಮಾರನೆಗೆ ವಸ್ತುಡ್ಕೋಗಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ. ಹಾಗಾಗಿ ಯಾವುದೇ ವ್ಲಾಗ್ ಮಾಡಿರಲಿಲ್ಲ ಕಳೆದ ವರ್ಷದ್ದು. ಈ ವರ್ಷ ಕೂಡ ಅಮ್ಮಂಗೆ ಹುಷಾರಿಲ್ಲದಿರೋದ್ರಿಂದ ಅವ್ರನ್ನ ಬಿಟ್ಟು ಬರೋದಕ್ಕಾಗ್ತಿರ್ಲಿಲ್ಲ. ಅದು ನಾನು ಇವಾಗ ಸಂಜೆ ಮೇಲೆ ಬಂದಿರೋದು. ಬೆಳಗ್ಗೆಯಿಂದ ತುಂಬಾ ರಶ್ ಇತ್ತು. ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಾನು ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ ನೋಡಿ 5 ಗಂಟೆ ಆಗಿದೆ. ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ, ಊಟ ಖಾಲಿ ಆಗಿಬಿಡುತ್ತೆ, ಆಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋರಿ ಅಂತ ಶಿಲ್ಪ ಹೇಳಿದ್ಲು. ಹಾಗಾಗಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಬಂದಿರೋದು. ಇದಂತೂ ವಿಶೇಷವಾದ ಶ್ರೀರಾಮನ ಫೋಟೋ. ದೇವಸ್ಥಾನವನ್ನು ಪ್ರತಿ ವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನೋಡಿ, ಶ್ರೀರಾಮನ ಜೊತೆಗೆ ನಮ್ಮ ಹನುಮ ಅವ್ರದ್ದು ಉತ್ಸವ ಮೂರ್ತಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ವರ್ಷ ಕೂಡ ಅಮ್ಮಂಗೆ ಹುಷಾರಿಲ್ಲದಿರೋದ್ರಿಂದ ಅವ್ರನ್ನ ಒಬ್ಬರನ್ನೇ ಮನೇಲಿ ಬಿಟ್ಟು ಬರೋ ಹಾಗಿರಲಿಲ್ಲ. ಆದರೆ ನಮ್ಮ ಭಾವವ್ರ ಅಪ್ಪಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನೂ ನೋಡ್ಕೊಂಡಂಗೆ ಆಗುತ್ತೆ, ಆ ದೇವ್ರನ್ನೂ ನೋಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ಸಂಜೆ ಮೇಲೆ ಬಂದಿರೋದು ಇಲ್ಲಿಗೆ. ಅಮ್ಮಂಗೆ ನನ್ನ ಹಸ್ಬೆಂಡ್ಗೆಲ್ಲ ಅಡುಗೆ ಊಟ ಎಲ್ಲ ಮಾಡಿಟ್ಬಿಟ್ಟೆ ಬಂದಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡುವಷ್ಟರಲ್ಲಿ ಹೊರಡಬೇಕು. ದೇವಸ್ಥಾನದ ಎದುರುಗಡೆನೇ ಸ್ಕೂಲಿದೆ, ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದು. ಇವತ್ತು ನಾನು ವಡೆ ಹಾಕ್ತಾಯಿದ್ದೀನಿ. ಈ ಸಲ ಯಾರಿಗೂ ನೆಂಟರಿಗೆ ಹೇಳಿಲ್ಲ. ಇಷ್ಟು ವರ್ಷ ಟೆರೆಸ್ ಮೇಲೆ ದೊಡ್ಡ ಬಾಣಲಿ ಇಟ್ಕೊಂಡು ವಡೆ ಎಲ್ಲ ಹಾಕೋರು ಬಂದು ನೆಂಟರಿಗೆ. ಬಟ್ ಇವತ್ತು ಯಾರಿಗೂ ಹೇಳದೇ ಇರೋದ್ರಿಂದ ಸ್ವಲ್ಪನೇ ಮಾಡ್ತಿರೋದು. ಅಡುಗೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿನ ವಿಶೇಷಗಳಲ್ಲಿ ಇದು ಕೂಡ ಒಂದು. ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಮಾದಪ್ಪ ಅವ್ರದ್ದು ಫೋಟೋವನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೇವರ ಮೆರವಣಿಗೆಗೆ ಪಾಲ್ಗೊಳ್ಳುವಂತಹ ಎತ್ತುಗಳನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಲ್ಲಿಟ್ಟಿದ್ದಾರೆ. ಊರಿನ ಹುಡುಗರೆಲ್ಲ ಸೇರಿಕೊಂಡು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇಟ್ಟಿದ್ದಾರೆ. ಡಕ್ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಕೆಲವು ಹೆಣ್ಮಕ್ಳು ಕೂಡ ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಇಲ್ಲಿ ಮ್ಯೂಸಿಕ್ ಹಾಕೋ ಆಗಿಲ್ಲ ಅಂತ ಹೇಳಿ ನಾನು ಮ್ಯೂಸಿಕ್ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಎಷ್ಟು ಹಳೆಯ ಹಾಡಾದರೂ ಆ ಟಪ್ಪಂಗುಚ್ಚಿ ಸಾಂಗ್ ಅಥವಾ ಆ ಥರ ಸೌಂಡ್ ಬರೋ ರಿದಮ್ ಇರೋ ಸಾಂಗ್ಗಳಿಗೇ ಡ್ಯಾನ್ಸ್ ಮಾಡೋದಲ್ವ. ಇಲ್ಲಿ ಟಕ ಟಕ ಟಕಾಯಿಸು ಅಂತ ಹಾಡಿದೆ ಅಲ್ವಾ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ರಾಮದೇವ್ರದ್ದು ಫೋಟೋವನ್ನು ತುಂಬ ಚೆನ್ನಾಗಿ ಸುತ್ತ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿ ಮಧ್ಯ ಫೋಟೋ ತುಂಬ ಚೆನ್ನಾಗಿದೆ. ಎಲ್ಲರೂ ಇದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ರು. ಅಪ್ಪನ ಕಳ್ಕೊಂಡು ಟೈಮ್ನಲ್ಲಿ ಅಪ್ಪು ಫೋಟೋನ ಹಾಕಿದ್ರು, ಅದನ್ನು ನೆನಪಿದೆ ನನಗೆ. ನಾನು ಕೂಡ ಎಲ್ಲ ಕಡೆ ಅಪ್ಪು ಫೋಟೋ ಹಾಕಿದ್ರು. ನಾನು ಕೂಡ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೊಗೊಂಡಿದ್ದೆ. ಐಸ್ ಕ್ರೀಮ್, ಪಾನಿಪುರಿ, ಗೋಬಿ ಎಲ್ಲ ಥರ ಅಂಗಡಿಗಳು ಕೂಡ ಇಟ್ಟಿದ್ದಾರೆ. ಅವಾಗೆಲ್ಲ ಬರೀ ಗಂಡು ಮಕ್ಕಳು ಕುಣಿತಾ ಇದ್ರು, ಇವಾಗ ಹೆಣ್ಮಕ್ಳು ನಾವು ಯಾರಿಗೆ ಕಮ್ಮಿ ಅಂತ ಹೇಳಿ ಅವರು ಕೂಡ ಕುಣಿಯೋದಕ್ಕೆ ಶುರು ಮಾಡಿದ್ದಾರೆ. ವೀರಗಾಸೆ ಅವರು ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು, ಆದರೆ ನಾನು ಹತ್ತಿರಕ್ಕೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಪ್ರತಿ ವರ್ಷ ಇಷ್ಟೇ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಎತ್ತುಗಳನ್ನ ಅಲಂಕಾರ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಟ್ಟಿದ್ರು. ಇವಾಗ ಅದನ್ನು ಅದ್ರ ಮುಂದೆ ಪಟಾಕಿನ ಸಿಡಿಸ್ಕೊಂಡೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಮೆರವಣಿಗೆ ಬರುವಾಗ ದೇವ್ರ ಮೆರವಣಿಗೆನ ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಬರ್ತಾರೆ. ಬರುವಾಗ ಹಸುಗಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಈ ಕಡೆಯಿಂದ ಹೋಗುವಾಗಲೇ ಪಟಾಕಿಗಳನ್ನ ಸಿಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ.
ದೀಪಾವಳಿ ಹಬ್ಬದಲ್ಲೂ ಕೂಡ ಇಷ್ಟೊಂದು ಪಟಾಕಿ ಹೊಡೆದಿರೋದು ನಾನು ಎಲ್ಲೂ ನೋಡೇ ಇಲ್ಲ. ಈ ಹಬ್ಬದಲ್ಲಂತೂ ಪಟಾಕಿ ಹೊಡೆಯೋದೇ ವಿಶೇಷವಾದ ಪಟಾಕಿಗಳನ್ನ ಹೊಡಿತಾ ಇರ್ತಾರೆ. ನೋಡೋದಕ್ಕೇನೋ ಚೆನ್ನಾಗಿರುತ್ತೆ, ಆದರೂ ಭಯ ಆಗುತ್ತೆ, ತುಂಬಾ ಭಯ ಆಗುತ್ತೆ. ದೇವಸ್ಥಾನದ ಎದುರುಗಡೆ ಸ್ಕೂಲ್ ಇದೆ ಅಂತ ಹೇಳಿದೆ ನೋಡಿ, ಊಟಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ, ಅಲ್ಲೇ ಪಟಾಕಿಗಳನ್ನ ಹೊಡಿತಾರೆ. ಸುಮಾರು ರಾತ್ರಿ ಒಂದು 11:30-12 ಗಂಟೆ ಸಮಯ ಅನಿಸುತ್ತೆ. ಆ ಟೈಮ್ನಲ್ಲಿ ಪಟಾಕಿ ಎಲ್ಲ ಹೊಡೆದ್ರು. ಇವಾಗ ದೇವರನ್ನು ಎತ್ತಿನ ಗಾಡಿನಲ್ಲಿ ಇಟ್ಕೊಂಡು ಮೆರವಣಿಗೆ ಕರ್ಕೊಂಡು ಬರ್ತಿದ್ದಾರೆ. ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಕೈಯಲ್ಲೇ ಹಿಡ್ಕೊಂಡು ರಾಕೆಟ್ನ ಹೊಡಿತಾ ಇದ್ದಾರೆ. ಅವ್ರನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿತ್ತು. ಈ ಪಟಾಕಿ ಅಂತೂ ತುಂಬ ಚೆನ್ನಾಗಿದೆ, ದೂರದಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟು ಹತ್ತಿರದಲ್ಲಿ ಪಟಾಕಿ ಇಟ್ಟಂದರೆ ಇದು ಫ್ಲವರ್ ಪಾಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಊರಿನವರಂತೂ ತುಂಬ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ನಿಮ್ಮ ಕಡೆ ಕೂಡ ಈ ರೀತಿ ಹಬ್ಬವನ್ನು ಆಚರಿಸ್ತಾರಾ, ಅಥವಾ ಯಾವ ಹಬ್ಬವನ್ನು ಈ ರೀತಿ ಆಚರಿಸ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ದೇವ್ರ ಹಿಂದೆ ಒಂದಷ್ಟು ಜನ ಮುತ್ತೈದೆಯರು ಕೈಯಲ್ಲಿ ಹಣ್ಣುಗಳು ಮತ್ತು ಆರತಿ ಎಲ್ಲವನ್ನು ಹಿಡ್ಕೊಂಡು ಬರ್ತಾರೆ. ಹಬ್ಬದ ಬಗ್ಗೆ ಹೇಳ್ತಾ ಯಾವ ಊರು ಅನ್ನೋದನ್ನೇ ಹೇಳಲಿಲ್ಲ ಅಲ್ವಾ. ಇದು ಪಾಂಡುಪುರ ತಾಲೂಕು, ಎಲೆಕೆರೆ ಗ್ರಾಮ ಅಂತ ಮಂಡ್ಯ ಡಿಸ್ಟಿಕ್ಗೆ ಬರುತ್ತೆ. ನಮ್ಮ ಅಕ್ಕ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪನ ಮಗಳನ್ನ ಇಲ್ಲಿಗೆ ಮದುವೆ ಮಾಡಿರೋದು. ಹಾಗಾಗಿ ಅವ್ರ ಮನೆಗೆ ಇವತ್ತು ಹಬ್ಬಕ್ಕೆ ಬಂದಿದ್ದೀನಿ. ಎಷ್ಟೋ ಸಲ ಬರ್ಬೇಕು ಅಂದ್ಕೊಂಡು ಬರೋದಕ್ಕಾಗಿರಲಿಲ್ಲ, ಬಟ್ ಇವತ್ತು ಐಡಿಯಾನೇ ಇರಲಿಲ್ಲ ಬರ್ತೀನಂತ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಅಂದರೆ ಹಿಂಗೆ ವಾಪಸ್ ಬಂದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ವರ್ಷದ ಹಿಂದೆ ಹಬ್ಬಕ್ಕೆ ಬಂದಾಗ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಯಾವಾಗಲೂ ಬೇಸಿಗೆ ರಜದಲ್ಲೇ ಈ ಹಬ್ಬ ಬರುತ್ತೆ. ಶಾರಗೂ ರಜಾ ಇತ್ತು. ಜೊತೆಗೆ ಏಪ್ರಿಲ್ ಮಂತಲ್ಲಿ ನನ್ನ ಬರ್ತ್ಡೇ ಇರೋದ್ರಿಂದ ನನ್ನ ಬರ್ತ್ಡೇ ಕೂಡ ಇಲ್ಲೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಸೊ ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ ವಿಡಿಯೋ ಇನ್ನು ಯೂಟ್ಯೂಬ್ನಲ್ಲೇ ಇದೆ. ರಜಾ ಇದ್ದಿದ್ದರಿಂದ ಅವತ್ತೇ ಫಸ್ಟ್ ಟೈಮ್ ಒಂದು ವಾರದವರೆಗೂ ಇಲ್ಲೇ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ದಿನಗಳು. ಆದರೆ ಈಗ ಜವಾಬ್ದಾರಿ, ಕಷ್ಟ, ಕೆಲಸಗಳ ನಡುವೆ ಎಲ್ಲೂ ಹೋಗೋದಕ್ಕೆ ಆಗ್ತಿಲ್ಲ. ಶ್ರೀರಾಮನವಮಿ ದಿನ ರಾಮನನ್ನು ಪಟ್ಟಕ್ಕೆ ಕೂರಿಸ್ತಾರೆ. ಅದಾದ 9 ದಿನಕ್ಕೆ ಇಲ್ಲಿ ಮೆರವಣಿಗೆ ಮತ್ತು ಸಿಡಿಮದ್ದನ್ನು ಸಿಡಿಸ್ತಾರೆ. ಅದಾದ ಮಾರನೆಗೆ ಏನಾದರೂ ವಾರ ಚೆನ್ನಾಗಿದ್ದರೆ ವಸ್ತುಡುಕ್ ಮಾಡ್ತಾರೆ, ಇಲ್ಲ 2ನೇ ದಿನಕ್ಕೆ ವಸ್ತುಡುಕ್ ಮಾಡ್ತಾರೆ. ವಸ್ತುಡುಕನ್ನು ಕೂಡ ಅಂದರೆ ನಾನ್ ವೆಜ್ ಊಟ, ಅದನ್ನು ಕೂಡ ತುಂಬ ಜೋರಾಗಿ ಮಾಡ್ತಾರೆ. ಇಲ್ಲಿ ನೋಡಿ, ಈ ಮೆರವಣಿಗೆಗೆ ಬಳಸಿರುವಂತಹ ಗಾಡಿಗೆ ಎಲ್ಲೂ ಬೇರೆ ಹೂಗಳನ್ನ ಹಾಕಿಲ್ಲ, ಹಾರಗಳು ಮಾತ್ರ ಹಾಕಿದ್ದಾರೆ. ಅಂದರೆ ಹರಕೆ ಮಾಡ್ಕೊಂಡಿರೋರು, ಊರಿನವರು, ಊರ ಹೆಣ್ಮಕ್ಳು ಎಲ್ಲ ಒಂದೊಂದು ಹಾರವನ್ನು ತಂದು ಕೊಡ್ತಾರೆ. ಸೊ ಹಾರದಲ್ಲೇ ಪೂರ್ತಿ ಗಾಡಿಯನ್ನು ಅಲಂಕಾರ ಮಾಡ್ತಾರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಟಾಕಿ ಸಿಡಿಸ್ಕೊಂಡು ಅದ್ರ ಮುಂದೆ ಎತ್ತುಗಳನ್ನ ಕರ್ಕೊಂಡು ಹೋಗೋದಷ್ಟು ಸುಲಭ ಅಲ್ಲ. ಮಧ್ಯ ಸ್ವಲ್ಪ ತೊಂದರೆಗಳು ಆಗುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ನಿಭಾಯಿಸ್ತಾರೆ ಇಲ್ಲಿ. ನಮ್ಮ ಭಾವನ ಮನೆಯಿಂದ ಮುಂದೆ ಪಾಸ್ ಆಯಿತು ದೇವರು. ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಲ್ಲಿಗೆ ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಇದು ನಮ್ಮ ಅಕ್ಕ ಭಾವನ ಮನೆ, ನಿಮಿಷಾಂಬ ನಿಲಯ. ನಾವು ಕೂಡ ಕೆಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತಲೇ ಬಂದ್ವಿ. ನೋಡಿ, ವೀರಗಾಸೆ ಅವ್ರದ್ದು ಅವ್ರ ಕೆಲಸ ಮುಗೀತು.
ಇವಾಗ ಹೋಗ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮೆರವಣಿಗೆಯನ್ನು ಇಲ್ಲಿಗೆ ತಗೊಂಡು ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿ ದೇವರಿಗೆ, ಶ್ರೀರಾಮಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಪೂಜೆ ಮಾಡಿ ದೇವಸ್ಥಾನದ ಸುತ್ತ ಒಂದು ಸುತ್ತು ಬಂದು, ಇಲ್ಲೂ ಕೂಡ ಅಲ್ಲಿ ಸ್ಕೂಲ್ ಹತ್ರ ಹೇಗೆ ಪಟಾಕಿ ಹೊಡೆದ್ರೋ ಇಲ್ಲೂ ಕೂಡ ಹಾಗೆ ಪಟಾಕಿಯನ್ನು ಹೊಡಿತಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಾಣ ಈ ಕಡೆಯಿಂದ ಬಂದು ಆ ಕಡೆಗೆ ಹೋಯಿತು. ಅದು ರಾಮನ ಬಾಣ ಅಂತ ಹೇಳ್ತಾರೆ. ಪಟಾಕಿ ಎಲ್ಲ ಸಿಡಿಸಿದ್ಮೇಲೆ ಪ್ರತಿ ಮನೆ ಬಾಗಿಲಿಗೆ ಬಂದು ಎಲ್ಲರ ಮನೆ ಹತ್ರನೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಇಲ್ಲಿ ಇವ್ರ ಮನೆ ಮುಂದೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡು ಮಲ್ಕೊಂಡೆ. ಬಟ್ ಪೂಜೆಯವ್ರು ಬಂದಾಗ ನನಗೆ ಎಚ್ಚರನೇ ಆಗಿಲ್ಲ. ಅಕ್ಕ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.